ಬಿಡು ಇದು ಇಲ್ಲೇ ಇರ್ತಾ ಆಯ್ತಿದೆ ಅಲ್ಲಿ ನಿಂದಾಗಲ್ಲ ನಂದು ಇನ್ನೂ ಹೋಗುತ್ತಿರೋದು ಅಡಿ ಮೇಲೆ ನಂದು ಬೇಡ ಸಾಕು ನಂದು ಐಟ್ ಹೋಗುತ್ತೆ ಇನ್ನೂ 2 ಅಡಿ ಮೇಲೆ. ನಮ್ಮ ಮಾರ್ಟಿನ್ ಅರ್ಜುನ್ ಅವರು ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತಹ ಉದಯ್ ಕೆ ಮೆಹ್ತಾ ಸರ್, ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಾಯಕಿ ವೈಭವಿ ಶಾಂಡಿಲ್ಯ ಅವರು ದಯವಿಟ್ಟು ಬರಬೇಕು. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಚಿಕ್ಕಣ್ಣ ಅವರಿದ್ದಾರೆ. ಚಿಕ್ಕಣ್ಣ ಅವರೇ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಸತ್ಯ ಹೆಗ್ಡೆ ಸರ್. ಕರಿಬೇಡಿ ಮೇಡಮ್ ಅಂತ ಆಗ್ಲೇ ಡೀಲ್ ಮಾಡ್ಕೊಂಡಿದ್ರು, ನಾನಾದ್ರೂ ಕರಿತಾ ಇದ್ದೀನಿ. ಸರ್ ಕೂಡ ಸಿಕ್ತು ನಮ್ಮ ಮಾರ್ಟಿನ್ ಸಿನಿಮಾಗೆ. ದಯವಿಟ್ಟು ನೀವು ಮಾತನಾಡಬೇಕು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ತೆ. ನಂಗೆ ಇವತ್ತು ಹೇಳ್ತಾ ಇದ್ದಾರೆ, ಯಾರು ಇವತ್ತು ಅಮಾವಾಸ್ಯೆ ಇದೆ, ಹಬ್ಬ ಇದೆ, ಎಲ್ಲರ ಮೊದಲು ಪಕ್ಷ ಇರುತ್ತೆ, ಮಾಧ್ಯಮ ಎಲ್ಲ ಬರ್ತಾರ ಅಂತೇಳಿ ನನಗೆ ಉದಯಣ್ಣ ಅವ್ರ ಟೀಮಿಂದ ಕೇಳಿದ್ಮೇಲೆ ಖಂಡಿತವಾಗ್ಲೂ ಇಂಥ ದೊಡ್ಡ ಸಾಧನೆ ಮಾಡಿರೋಂಥ ಸಿನಿಮಾಗೆ ಪ್ರಚಾರ ಕೊಡಕ್ಕೆ ಖಂಡಿತವಾಗ್ಲೂ ಮಾಧ್ಯಮದ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಿಮ್ಮ ಪರವಾಗಿ. ಹಾಗಾಗಿ ಎಲ್ಲರೂ ಬಂದಿದ್ರಿ, ಬಹಳ ಖುಷಿ ಆಯಿತು. ತುಂಬಾನು ಲೇಟ್ ಮಾಡಲ್ಲ ಅಂತಾನು ಮಾಡಬೇಡಿ ಅಂತಾನು ಹೇಳಿದೀನಿ ಟೀಮ್ಗೆ, ಯಾಕೆಂದ್ರೆ ಸಂಜೆ ಎಲ್ಲ ಪಕ್ಷ ಇರುತ್ತೆ ಅಂತ ನಂಗೆ ಆಗಲೇ ನಮ್ಮ ಬಾಂಡ್ ರವಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅಣ್ಣ ನೆಲಮಂಗಲಕ್ಕೆ ಹೋಗಬೇಕು, ದಯವಿಟ್ಟು ಬೇಗ ಮುಗಿಸಿ ಅಂತ ಹೇಳಿ. ಮುಗಿಸೋಣ, ಇದು ಮುಗಿಸೋಂಥ ಕಾರ್ಯಕ್ರಮ ಅಲ್ಲ, ಈಗ ಶುರು ಮಾಡ್ತಿರೋಂಥ ಕಾರ್ಯಕ್ರಮ. ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆನೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಮಾರ್ಟಿನ್ ಟೀಮ್ಗೆ ಒಳ್ಳೇದಾಗ್ಲಿ. ಗೊತ್ತು, ಹೀರೋ ಅವರು ಧ್ರುವ ಸರ್ಜಾ ಅವರು ಬಹಳ ಹೆಂಗೆ ಅಂತಂದ್ರೆ ಬಹಳ ಫ್ಲೆಕ್ಸಿಬಲ್ ಅವರು. ಅಂದ್ರೆ ಅವ್ರು ಹೀರೋ ಅಂತಾರೆ ಯಾವುದೂ ಇಲ್ಲ, ನಾನು ತುಂಬಾ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಅವ್ರ ಮಾವನ್ ತರ ಅಲ್ವಾ, ಅರ್ಜುನ್ ಸರ್ ತರ ಅವರೆಲ್ಲ ತುಂಬಾ ಬಿಡು ಇದು ಇಲ್ಲೇ ಇರ್ತಾ ಆಯ್ತಿದೆ ಅಲ್ಲಿ ನಿಂದಾಗಲ್ಲ ನಂದು ಇನ್ನೂ ಹೋಗುತ್ತಿರೋದು ಅಡಿ ಮೇಲೆ ನಂದು ಬೇಡ ಸಾಕು ನಂದು ಐಟ್ ಹೋಗುತ್ತೆ ಇನ್ನೂ 2 ಅಡಿ ಮೇಲೆ. ನಮ್ಮ ಮಾರ್ಟಿನ್ ಅರ್ಜುನ್ ಅವರು ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತಹ ಉದಯ್ ಕೆ ಮೆಹ್ತಾ ಸರ್, ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಾಯಕಿ ವೈಭವಿ ಶಾಂಡಿಲ್ಯ ಅವರು ದಯವಿಟ್ಟು ಬರಬೇಕು. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಚಿಕ್ಕಣ್ಣ ಅವರಿದ್ದಾರೆ. ಚಿಕ್ಕಣ್ಣ ಅವರೇ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಸತ್ಯ ಹೆಗ್ಡೆ ಸರ್. ಕರಿಬೇಡಿ ಮೇಡಮ್ ಅಂತ ಆಗ್ಲೇ ಡೀಲ್ ಮಾಡ್ಕೊಂಡಿದ್ರು, ನಾನಾದ್ರೂ ಕರಿತಾ ಇದ್ದೀನಿ. ಸರ್ ಕೂಡ ಸಿಕ್ತು ನಮ್ಮ ಮಾರ್ಟಿನ್ ಸಿನಿಮಾಗೆ. ದಯವಿಟ್ಟು ನೀವು ಮಾತನಾಡಬೇಕು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ತೆ. ನಂಗೆ ಇವತ್ತು ಹೇಳ್ತಾ ಇದ್ದಾರೆ, ಯಾರು ಇವತ್ತು ಅಮಾವಾಸ್ಯೆ ಇದೆ, ಹಬ್ಬ ಇದೆ, ಎಲ್ಲರ ಮೊದಲು ಪಕ್ಷ ಇರುತ್ತೆ, ಮಾಧ್ಯಮ ಎಲ್ಲ ಬರ್ತಾರ ಅಂತೇಳಿ ನನಗೆ ಉದಯಣ್ಣ ಅವ್ರ ಟೀಮಿಂದ ಕೇಳಿದ್ಮೇಲೆ ಖಂಡಿತವಾಗ್ಲೂ ಇಂಥ ದೊಡ್ಡ ಸಾಧನೆ ಮಾಡಿರೋಂಥ ಸಿನಿಮಾಗೆ ಪ್ರಚಾರ ಕೊಡಕ್ಕೆ ಖಂಡಿತವಾಗ್ಲೂ ಮಾಧ್ಯಮದ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಿಮ್ಮ ಪರವಾಗಿ. ಹಾಗಾಗಿ ಎಲ್ಲರೂ ಬಂದಿದ್ರಿ, ಬಹಳ ಖುಷಿ ಆಯಿತು. ತುಂಬಾನು ಲೇಟ್ ಮಾಡಲ್ಲ ಅಂತಾನು ಮಾಡಬೇಡಿ ಅಂತಾನು ಹೇಳಿದೀನಿ ಟೀಮ್ಗೆ, ಯಾಕೆಂದ್ರೆ ಸಂಜೆ ಎಲ್ಲ ಪಕ್ಷ ಇರುತ್ತೆ ಅಂತ ನಂಗೆ ಆಗಲೇ ನಮ್ಮ ಬಾಂಡ್ ರವಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅಣ್ಣ ನೆಲಮಂಗಲಕ್ಕೆ ಹೋಗಬೇಕು, ದಯವಿಟ್ಟು ಬೇಗ ಮುಗಿಸಿ ಅಂತ ಹೇಳಿ. ಮುಗಿಸೋಣ, ಇದು ಮುಗಿಸೋಂಥ ಕಾರ್ಯಕ್ರಮ ಅಲ್ಲ, ಈಗ ಶುರು ಮಾಡ್ತಿರೋಂಥ ಕಾರ್ಯಕ್ರಮ. ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆನೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಮಾರ್ಟಿನ್ ಟೀಮ್ಗೆ ಒಳ್ಳೇದಾಗ್ಲಿ. ಗೊತ್ತು, ಹೀರೋ ಅವರು ಧ್ರುವ ಸರ್ಜಾ ಅವರು ಬಹಳ ಹೆಂಗೆ ಅಂತಂದ್ರೆ ಬಹಳ ಫ್ಲೆಕ್ಸಿಬಲ್ ಅವರು. ಅಂದ್ರೆ ಅವ್ರು ಹೀರೋ ಅಂತಾರೆ ಯಾವುದೂ ಇಲ್ಲ, ನಾನು ತುಂಬಾ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಅವ್ರ ಮಾವನ್ ತರ ಅಲ್ವಾ, ಅರ್ಜುನ್ ಸರ್ ತರ ಅವರೆಲ್ಲ ತುಂಬಾ